ಥ್ಯಾಂಕ್ಸ್ ರೀ. ಆಕ್ಚುಲಿ ಸುಮಾರು 70% ವಿಮೆನ್ ಅಲ್ಲಿ ನೋವು ಅಥವಾ ಡಿಸ್ಮೆನೋರಿಯಾ ಅಂತ ಕರಿತೀವಿ ಇದಕ್ಕೆ, ಮುಟ್ಟಿನ ಸಮಯದಲ್ಲಿ ನೋವಿಗೆ. ಸೊ ಇದು ಬರುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ ಈ ಗರ್ಭಕೋಶ, ಸೊ ಗರ್ಭಕೋಶದ ಒಳ ಪದರ ಏನಿದೆ ಅದು ಶೆಡ್ ಆಗುತ್ತೆ ಪ್ರತಿ ತಿಂಗಳು. ರಕ್ತಸ್ರಾವ ಅಥವಾ ಋತು ಚಕ್ರ ಅಂತಂದ್ರೆ ಆ ಬ್ಲೀಡಿಂಗ್ ಎಲ್ಲಿಂದ ಆಗೋದು, ಆ ಲೈನಿಂಗ್ ಶೆಡ್ ಆಗೋದ್ರಿಂದ ಅದು ರಕ್ತಸ್ರಾವ ಅಥವಾ ಋತುಚಕ್ರ ಅಂತ ಕರಿತೀವಿ ಅದ್ರನ್ನ. ಸೊ ಆ ಲೈನಿಂಗ್ ಶೆಡ್ ಆಗೋ ಟೈಮ್ ಅಲ್ಲಿ ನಮ್ಮ ಬಾಡಿನಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ ಅಂತ ರಿಲೀಸ್ ಆಗುತ್ತೆ. ಸೊ ಆ ಪ್ರೋಸ್ಟಾಗ್ಲ್ಯಾಂಡಿನ್ ರಿಲೀಸ್ ಆಗೋದ್ರಿಂದ ಗರ್ಭಕೋಶದಲ್ಲಿ ಕಾಂಟ್ರಾಕ್ಷನ್ಸ್ ಅಥವಾ ಗರ್ಭಕೋಶ ಹಿಂಡಿದಾಗ ಆಗೋದು ಅಥವಾ ಕಾಂಟ್ರಾಕ್ಟ್ ಆಗೋದು. ಯಾಕೆಂದ್ರೆ ಆ ಪದರವನ್ನ ಶೆಡ್ ಮಾಡುವ ಪ್ರೊಸೆಸ್ ಏನಿದೆ ಅದು ಪೇನ್ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಸೊ 70% ಲೇಡೀಸ್ ಅಲ್ಲಿ ಈ ಡಿಸ್ಮೆನೋರಿಯಾ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವರಲ್ಲಿ ತುಂಬಾ ಸಿವಿಯರ್ ಡಿಸ್ಮೆನೋರಿಯಾ ಇರುತ್ತೆ, ಕೆಲವರಲ್ಲಿ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಡಿಸ್ಕಂಫರ್ಟ್ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಬೇಸಿಕ್ಲಿ ಅದು ಪ್ರೋಸ್ಟಾಗ್ಲ್ಯಾಂಡಿನ್ ಕಾರಣದಿಂದ, ಇದು ನೈಸರ್ಗಿಕವಾಗಿ ಆಗೋ ಪ್ರಕ್ರಿಯೆಯಿಂದ ಆಗತ್ತೆ. ಅದು ತುಂಬಾ ಹೆಚ್ಚಾದಲ್ಲಿ ಮಾತ್ರ, ಅದು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದೆ ಅಂದಾಗ ಮಾತ್ರ ವೈದ್ಯರನ್ನ ಕಾಣುವ ಅವಶ್ಯಕತೆ ಇರುತ್ತೆ. ಮ್ಯಾಮ್, ಹಾಗೇನೆ ಆಹಾರ ಏನಾದ್ರೂ ಇದ್ರ ಮೇಲೆ ಪ್ರಭಾವ ಬೀರತ್ತಾ ಈ ಮುಟ್ಟಿನ ಟೈಮಲ್ಲಿ ಆಗುವಂತಹ ನೋವಿಗೆ? ಖಂಡಿತ. ಆಹಾರ ಮತ್ತೆ ಲೈಫ್ ಸ್ಟೈಲ್ ಅಂತ ಏನ್ ಕರಿತೀವಿ, ದಿನನಿತ್ಯದ ಜೀವನ ಶೈಲಿ, ಅದರಿಂದ ಸಿಂಪಲ್ ಆಗಿ ಸರಳವಾಗಿ ನಾವ್ ಇದಕ್ಕೆ ಟ್ರೀಟ್ಮೆಂಟ್ ನಾವೇ ಮನೆಯಲ್ಲಿ ಕೊಟ್ಕೋಬಹುದು. ಅದಕ್ಕೆ ಹಾಟ್ ವಾಟರ್ ಬ್ಯಾಗ್ ಅಥವಾ ವಾರ್ಮ್ ವಾಟರ್ ಬ್ಯಾಗ್ಸ್ ಅಂತ ಬರುತ್ತೆ. ಸೊ ಅದನ್ನ ಹೊಟ್ಟೆ ಮೇಲೆ ಇಟ್ಕೊಳ್ಳೋದ್ರಿಂದಾನು ಈ ಡಿಸ್ಮೆನೋರಿಯಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಆಮೇಲೆ ಹೆಲ್ತಿ ಆಹಾರ ತಗೊಳ್ಳೋದು ಅಂಡ್ ತುಂಬಾ ನಮ್ಮ ಸ್ಟ್ರೆಸ್ ನ ರಿಲೀಫ್ ಮಾಡ್ಕೊಳ್ಳೋದು, ಯೋಗಾಭ್ಯಾಸದಿಂದ ಕೂಡ ಬಹಳಷ್ಟು ಇದರಲ್ಲಿ ರಿಸಲ್ಟ್ ಕಂಡಿದೆ. ಎಷ್ಟೊಂದ್ ಜನರಲ್ಲಿ ನಮ್ಗೆ ಅನ್ಸಿರುತ್ತಲ್ವಾ, ಆ ಟೈಮಲ್ಲಿ ನಾವ್ ಎಕ್ಸರ್ಸೈಸ್ ಮಾಡೋದು ಒಳ್ಳೇದಲ್ಲ, ಆ ಟೈಮಲ್ಲಿ ನಾವು ರೆಸ್ಟ್ ತಗೊಳ್ಬೇಕು. ಸೊ ಅದು ದಟ್ ಇಸ್ ಅ ಮಿತ್ ಅಂತೀನಿ ನಾನು. ಸೊ ಆ ಟೈಮಲ್ಲಿ ಕೆಲವೊಂದು ಆಸನಗಳಿದೆ, ಆ ಆಸನಗಳು ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಮತ್ತೆ ಕ್ಯಾಟ್ ಕೌ ಪೋಸ್ ಅಂತ ಕರಿತೀವಿ, ಅಥವಾ ಕ್ಯಾಟ್ ಆರ್ ಕ್ಯಾಮಲ್ ಪೋಸ್ ಅಂತ. ಸೊ ನಂತರ ನೀವು ನೋಡ್ಕೊಳ್ಬಹುದು. ಇವನ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಬಾಲಾಸನ ಅಥವಾ ಚೈಲ್ಡ್ ಪೋಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ನೀವು ಹೇಗೆ ಮಾಡೋದು ಅಂತ ನೋಡ್ಕೋಬಹುದು. ಅಂಡ್ ತುಂಬಾನೇ ಎಫೆಕ್ಟ್ ಆಗುತ್ತೆ ಡಿಸ್ಮೆನೋರಿಯಾ ಕಮ್ಮಿ ಮಾಡೋದ್ರಲ್ಲಿ. ಸೊ ಆ ಒಂದು ಆಸನ. ಮತ್ತೆ ಬಟರ್ಫ್ಲೈ ಪೋಸ್ ಅಂತ ಕರಿತೀವಿ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಎಕ್ಸಸೈಸಸ್. ಈ 3 ಎಕ್ಸಸೈಸಸ್ ಕೂಡ ಡಿಸ್ಮೆನೋರಿಯಾ ಅಥವಾ ಪೇನ್ ನ ಕಮ್ಮಿ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಡಯಟ್ ಅಂತ ಬಂದಾಗ ಅದು ತುಂಬಾ ಆರೋಗ್ಯಕರವಾದ ಡಯಟ್ ನ ಕನ್ಸ್ಯೂಮ್ ಮಾಡ್ಕೋಬೇಕು. ಜಾಸ್ತಿ ಸಾಲ್ಟ್ ಇರುವಂತ ಇದನ್ನ ಕಮ್ಮಿ ಮಾಡ್ಕೋಬೇಕು. ಹೈಡ್ರೇಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಬಾಡಿಗೆ ಹೈಡ್ರೇಷನ್ ಕೊಡ್ಬೇಕು. ಸೊ ಅಂದ್ರೆ ನೀರ್ ಆಗಿರ್ಬೋದು ಅಥವಾ ಎಳನೀರ್ ಆಗಿರ್ಬೋದು. ಸೊ ಅದನ್ನ ಹೆಚ್ಚು ಬಾಡಿಗೆ ನೀರ್ ತಗೊಳ್ತಾ ಇರ್ಬೇಕು. ಅಥವಾ ವೈಟಮಿನ್ ಸಿ ರಿಚ್ ಫುಡ್ ನ ತಗೊಳ್ಬೇಕು. ಅಂದ್ರೆ ನಿಂಬೆ ಹಣ್ಣಿನ ಜ್ಯೂಸ್ ಆಗಿರ್ಬೋದು. ಸೊ ಅಂತದ್ದು ತಗೊಂಡಾಗ, ಬಿಕಾಸ್ ಐರನ್ನಿನಲ್ಲಿ ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಅಂತ ಟೈಮ್ ನಲ್ಲಿ. ಸೊ ಐರನ್ ರಿಚ್ ಫುಡ್ಸ್ ನ ತಗೊಳ್ಬೇಕು ನಾವು, ಲೈಕ್ ಪಾಲಕ್ ಆಗಿರ್ಬೋದು. ಅಥವಾ ಈಗ ಮೆಗ್ನೀಷಿಯಂ ಹೆಚ್ಚಿರುವಂತಹ ಫುಡ್ಸ್ ಅಂತ ಹೇಳ್ಬೋದು ನಾವು. ಅದ್ರಲ್ಲಿ ಬಾಳೆಹಣ್ಣು ಬರುತ್ತೆ, ಅಂಡ್ ನಟ್ಸ್ ಬರುತ್ತೆ, ಖರ್ಜೂರ ಆಗಿರ್ಬೋದು, ದ್ರಾಕ್ಷಿ, ಮತ್ತೆ ಗೋಡಂಬೆ, ಸೊ ಮತ್ತೆ ಪೊಮಗ್ರನೇಟ್, ದಾಳಿಂಬೆ ಹಣ್ಣು. ಸೊ ಇವೆಲ್ಲ ತುಂಬಾ ಹೆಲ್ತಿ ಫುಡ್ಸ್ ಅಂತ ಕರಿತೀವಿ. ಅಂಡ್ ಹೊರಗಡೆಯ ಕರೆದಿರುವಂತ ಪದಾರ್ಥಗಳಾಗಿರ್ಬೋದು ಅಥವಾ ಹೊರಗಡೆ ಪಿಜ್ಜಾ ಅಂತದ್ದು ಅದನ್ನೆಲ್ಲ ತಿನ್ನೋದು ಅವಾಯ್ಡ್ ಮಾಡಿದ್ರೆ ಈ ತರ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಆಗೋ ಬ್ಲೋಟಿಂಗ್ ಮತ್ತೆ ಹೊಟ್ಟೆ ನೋವಿನ ಕಾರಣಗಳು ಕಮ್ಮಿ ಆಗುತ್ತೆ. ಓಕೆ ಮ್ಯಾಮ್, ಎಲ್ಲ ಮಹಿಳೆಯರು ಕೂಡ ಪಾಲನೆ ಮಾಡಿ ಮುಟ್ಟಿನ ಸಮಯದ ನೋವನ್ನ ಖಂಡಿತ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ